ಬೆಂಗಳೂರು ಕರಗ ಮಹೋತ್ಸವ ನಡೆಯುತ್ತಾ ಇಲ್ವಾ ಅನ್ನುವಂತಹ ಲೆವೆಲ್ಗೆ ಈಗ ಹಣದ ವಿಷಯವಾಗಿ ಜಟಾಪಟಿ ನಡೀತಾ ಇದೆ. ಇಲ್ಲಿಯವರೆಗೂ ನಡ್ಕೊಂಡಂತಹ ರೀತಿ ಈಗ ಮುಂದುವರಿಸಲಿಕ್ಕೆ ಆಗಿದ್ದಂತಹ ಸಮಸ್ಯೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಜನ ಕೂಡ ಎತ್ತಿದ್ದಾರೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ವಿಘ್ನ ಎದುರಾಗಿದೆ. ಬೆಂಗಳೂರು ಕರಗ ನಡೆಯೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಕರಗ ನಡೆಸಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ದೇವಸ್ಥಾನದ ಮಂಡಳಿ ಗೊಂದಲಕ್ಕೆ ಈಡಾಗಿದೆ. ಹಣಕಾಸಿನ ಗೊಂದಲದಿಂದಾಗಿ ಕರಗ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಅರ್ಧ ಗಂಟೆಯಲ್ಲೇ ಕರಗ ನಡೆಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಹೂವಿನ ಅಲಂಕಾರಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಎಂಬ ಆರೋಪ ಮೊದಲನೇದಾಗಿ ಹೊರಬಂದಿತ್ತು. ಬೆಂಗಳೂರು ಕರಗಕ್ಕೆ ಬಿಡುಗಡೆಯಾಗದ ಅನುದಾನ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಈ ವಿಷಯವಾಗಿ ಮತ್ತೆ ಮಾತನಾಡಿದ್ದಾರೆ. 40 ಲಕ್ಷ ಎಲ್ಲಿ ಬಿಡುಗಡೆಯಾಗಿದೆ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಂಗಳವಾರ ಹಣ ಕೊಡ್ತೇವೆ ಅಂದವರು ಮುಜರಾಯಿ ಇಲಾಖೆಯವರು ಎಲ್ಲ ಹೋದ್ರು. ಮಂಗಳವಾರ ನಾವು ಕರಗ ಮಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನ ತಂದಿಟ್ಟಿದ್ದಾರೆ. ಸಂಜೆಗೆ 6,000 ಮಲ್ಲಿಗೆ ಹಾರ ಹಾಕಬೇಕು. ಎಲ್ಲಿಂದ ತರೋಣ ಅಂತ ಕರಗ ಸಮಿತಿಯ ಅಧ್ಯಕ್ಷ ಸತೀಶ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಇಲ್ಲಿವರೆಗೂ ನಾವು ಹಣ ಖರ್ಚು ಮಾಡಿದ್ದೀವಿ, 1 ರೂಪಾಯಿ ಕೂಡ ಅವರು ಇಲ್ಲಿವರೆಗೂ ಡ್ರಾ ಮಾಡಿಲ್ಲ, ನಮ್ಮ ಅಕೌಂಟ್ಗೆ ಹಾಕಿಲ್ಲ ಅಂತ ಹೇಳಿದ್ದಾರೆ. ಬಳೆ ಶಾಸ್ತ್ರ ನಡಿಬೇಕಾಗಿತ್ತು, ಪೂಜಾರಿಗಳಿಗೆ ಬೇಜಾರಾಗೋಯ್ತು. ಏನಪ್ಪ ಅಧಿಕಾರಿಗಳು ಈ ಮಟ್ಟಕ್ಕೆ ಸುಳ್ಳು ಹೇಳ್ತಾರೆ. ಒಂದು ತಾಯಿ ಅವ್ರ ಮೈ ಮೇಲಿದೆ, ಅವರು 20 ಲಕ್ಷ ಹಾಕಿದ್ದಾರೆ, ಏನು ಈ ಥರ ಹೇಳ್ತಾರಲ್ಲ. ಮತ್ತೆ ಒಂದು ಮಾತು ಕೇಳ್ತಾರಂತೆ, ಇವ್ರನ್ನ ಮಾಡಕ್ಕೆ ಕೇಳಿದ್ದು ಯಾರು ಅಂತ. ಇವಾಗ ಮಾಡಕ್ಕೆ ಕೇಳಿದ್ದು ಯಾರು ಅಂದರೆ, ಇವಾಗ ನಾವು ಮಾಡಬಾರ್ದಾ, ಕರಗ ಮಾಡಬಾರ್ದಾ ಹೇಳಿ. ಇದನ್ನು ಯಾಕೆ ನೋಡಿ, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ. 1 ಮೊಳ ಹೂವು ಹಾಕಿದ್ರು ಕರಗ ನಡೆಯುತ್ತೆ. ನಾವು ಭಾರಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಇವ್ರಿಗೆ ಮಾಡಲಿ, ಇಲ್ಲಾಂದರೆ ನಾವು ಮಾಡ್ಕೊಂಡು ಹೋಗ್ತೀರಿ. ಇಲ್ಲ ನಾವು ಇವ್ರ ಹತ್ರ ದುಡ್ಡೇ ಕೇಳಲ್ಲ, ಇವ್ರ ದುಡ್ಡೇ ನಮಗೆ ಬೇಡ. ದಯವಿಟ್ಟು ಹೇಳ್ತೀನಿ, ನಾನು ಒಂದು ವಿಷಯ ಕ್ಲಿಯರಾಗಿ ಹೇಳ್ತೀನಿ. ನಮಗೆ ರಾಮಲಿಂಗಾರೆಡ್ಡಿ ಸರ್ ಸಪೋರ್ಟ್ ಚೆನ್ನಾಗಿದೆ, ಹ್ಯಾರಿ ಸರ್ ಸಪೋರ್ಟ್ ಇದೆ, ಡಿ ಕೆ ಶಿವಕುಮಾರ್ ಸರ್ ಸಪೋರ್ಟ್ ಇದೆ, CM ಸಪೋರ್ಟ್ ಇದೆ. ಇಲ್ಲಿ ಸ್ವಲ್ಪ ಅಧಿಕಾರಿಗಳು PR ರಮೇಶ್ ಮಾಡ್ತಾರೋ ಕಿತಾಪತಿ ಇದಲ್ಲ, ಬೇರೆ ಏನೂ ಇಲ್ಲಿಲ್ಲ. ಎಲ್ಲರ ಸಪೋರ್ಟ್ ಚೆನ್ನಾಗಿದೆ, ಸರ್ಕಾರ ಸಪೋರ್ಟ್ ಚೆನ್ನಾಗಿದೆ. ಅವ್ರು ಅದಕ್ಕೆ 1.5 ಕೋಟಿ. ನನಗೆ ಡಿ ಕೆ ಶಿವಕುಮಾರ್ ಸರ್ ಒಂದು ಮಾತು ಹೇಳ್ತಾರೆ, ಇನ್ನೂ 50 ಲಕ್ಷ ಎಕ್ಸ್ಟ್ರಾ ತೊಗೊಂಡು ನೀವು ಮಾಡಿ ಅಂತ. ಆದರೆ ಇಲ್ಲಿ ಅವ್ರದ್ದೆಲ್ಲ ಸಮಸ್ಯೆ ಇರೋದು ಇಲ್ಲಿ ಕೆಲ ಅಧಿಕಾರಿಗಳು ಮತ್ತು ಈ PR ರಮೇಶ್. ಈಗ ನಾವು ಕನ್ಫ್ಯೂಸ್ ಆಗಿದ್ದೀರಿ ನೋಡಿ. ಈಗ ಸಂಜೆಗೆ 6,000 ಮಲ್ಲಿಗೆ ಹೂವು ಹಾರ ಬೇಕು. ಈಗ ಇಲ್ಲಿ ಎಲ್ಲ ಅಲಂಕಾರ ಮಾಡಬೇಕು, ಪೂಜಾರಿಗಳು ಗರ್ಭಗುಡಿ ಅಲಂಕಾರ ಎಲ್ಲ ಮಾಡಬೇಕು. ಇವಾಗ ನಿಮ್ಮನ್ನು ಮಾಡಕ್ಕೆ ಕೇಳಿದ್ದು ಯಾರು ಅಂದರೆ, ಇವಾಗ ನಾವೇನು ಮಾಡಬೇಕು? ನಾವೇ ಕೇಳ್ತಾ ಇದ್ದೀರಿ, ನಾವೇನು ಮಾಡಬೇಕೀಗ? ಮಾಡಕ್ಕೆ ಕೇಳಿದ್ದು ಯಾರು ಅಂದರೆ, ಕರಗ ನಿಲ್ಲಿಸ್ಬೇಕಾ ನೀವು ಹೇಳೋದು? ಪೂಜಾರಿಗಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಈಗ ಅವ್ರನ್ನ ನಾವು ನೆಮ್ಮದಿಯಾಗಿ ಬಿಡಬೇಕು, ಈ ಥರ ಎಲ್ಲ ಮಾಡಬಾರ್ದು. ಇದು ನಮಗೆ ಗೊಂದಲ ಆಗಿದೆ. ನಿಮ್ಮನ್ನು ಮಾಡಕ್ಕೆ ಕೇಳಿದ್ದು ಯಾರು ಅಂತಾರೆ, ಏನು ಇದ್ರ ಅರ್ಥ ಏನು? ಸ್ವಾಮಿಗಳು ಏನು ಹೇಳಿದ್ರು ಸರ್ ನಿಮ್ಮ ಜೊತೆ ಮಾತುಕತೆ ಏನಾರು ಆಗಿದೆ? ಅವ್ರು ನಂಗೆ ತುಂಬ ನೋವಾಗಿದೆ, ನನ್ನ ಅರ್ಧ ಗಂಟೆ ಬಿಟ್ಟುಬಿಡಿ, ನಂಗೆ ತುಂಬ ನೋವಾಗಿದೆ ಅಂತ ಹೇಳಿ ಯಾವ ಶಾಸ್ತ್ರ ನಡಿಬೇಕು? ಈಗ ಬಳೆ ಶಾಸ್ತ್ರ ನಡಿಬೇಕಾಗಿತ್ತು, ಇನ್ನೂ ನಡೆದಿಲ್ಲ.